ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು ಫಸ್ಟ್ ಚಾಪ್ಟರ್ ಅದ್ರದ್ದು ಕೀ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಇದ್ರದ್ದು ಸೆಕೆಂಡ್ ಚಾಪ್ಟ್ರಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2ದು MCQ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ಅದೇ ಸೆಕೆಂಡ್ ಚಾಪ್ಟರ್ದು ಡೈವರ್ಸಿಟಿ ಇನ್ ದ ಲಿವಿಂಗ್ ಬರ್ಡ್ ಅಂದರೆ ಜೀವಂತ ಜಗತ್ತಿನ ವೈವಿಧ್ಯತೆ. ಈ ಪಾಠದಲ್ಲಿ ನಾನು ಪಾರ್ಟ್ 1 ಪಾರ್ಟ್ 2 ಕ್ವಶನ್ ಆ್ಯಂಡ್ ಆನ್ಸರ್ಸ್ ತೆಗೆದಿದ್ದೆ ಅಲ್ವಾ, MCQ ಕ್ವಶನ್ ಆ್ಯಂಡ್ ಆನ್ಸರ್ಸು, ಬಹು ಆಯ್ಕೆ ಪ್ರಶ್ನೆಗಳು, ಅದ್ರದ್ದು ಕೀ ಆನ್ಸರ್ಸನ್ನು ಡಿಸ್ಕಸ್ ಮಾಡೋಣ. ಎಷ್ಟು ಜನ ಆನ್ಸರ್ ಮಾಡಿದ್ದೀರಾ, ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಪಾರ್ಟ್ 1 MCQ ಆನ್ಸರ್ಸು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ಸು. ಅಲ್ಲಿ ಕ್ವಶನ್ ಫಸ್ಟ್ ಒನ್ ಏನಿತ್ತಪ್ಪ ಅಂದರೆ, ವೆನ್ ವಿ ಗೋ ಫಾರ್ ನೇಚರ್ ವಾಕ್ ವಿ ಅಬ್ಸರ್ವ್. ನಾವು ಏನಾದರೂ ನೇಚರ್ ವಾಕ್ ಹೋದ್ರೆ ಯಾವುದನ್ನು ಅಬ್ಸರ್ವ್ ಮಾಡ್ತೀವಿ? ಆಪ್ಷನ್ ಎ ಪ್ಲಾಂಟ್ಸ್, ಅನಿಮಲ್ಸ್, ಇನ್ಸೆಕ್ಟ್ಸ್, ಬರ್ಡ್ಸ್, ಬೋತ್ ಎ ಆ್ಯಂಡ್ ಬಿ, ನನ್ ಆಫ್ ದೀಸ್ ಅಂತ ಇತ್ತು. ನಾವು ಯೂಶ್ವಲಿ ನೇಚರ್ ವಾಕಕ್ಕೆ ಹೋದರೆ ನಿಸರ್ಗ ನಡಿಗೆ ಅಥವಾ ನಾವು ಹೊರಗಡೆ ಕಾಲಿಟ್ರೆ ಏನನ್ನು ಅಬ್ಸರ್ವ್ ಮಾಡ್ತೀವಿ? ಸಸ್ಯಗಳು, ಪ್ರಾಣಿಗಳು, ಕೀಟಗಳು, ಪಕ್ಷಿಗಳು, ಈ ಹೊರಗಡೆ ಸುತ್ತಮುತ್ತ ಏನಿದೆ ಪರಿಸರದಲ್ಲಿ ಅಂತ ಅಬ್ಸರ್ವ್ ಮಾಡ್ತೀವಲ್ವಾ. ಸೊ ಅದಕ್ಕೆ ಆನ್ಸರ್ ಬಂದು ಸಿ, ಬೋತ್ ಎ ಆ್ಯಂಡ್ ಬಿ. ಓಕೆ, ನೆಕ್ಸ್ಟ್ ಗೋ ಫಾರ್ ಸೆಕೆಂಡ್ ಕ್ವಶನ್. ವಿ ಸ್ಟೆಪ್ ಔಟ್ ಇನ್ ನೇಚರ್, ವಿ ಲುಕ್. ಅದೇ ಥರ ಕ್ವಶನ್ಸ್ ಬೇರೆ, ಆನ್ಸರ್ಸ್ ಆಪ್ಷನ್ಸ್ ಚೇಂಜ್ ಇರುತ್ತೆ. ಕ್ವಶನ್ ಸೇಮ್ನೇ. ಅದೇ ನಾವು ಮನೆಯಿಂದ ಹೊರಗಡೆ ಕಾಲಿಟ್ರೆ, ಪರಿಸರವನ್ನು ನೋಡಿದ್ರೆ ನಾವೇನನ್ನು ಅಬ್ಸರ್ವ್ ಮಾಡ್ತೀವಿ ಅಂತ. ಇದುವೇ ಆಪ್ಷನ್ ಎ ಬಂದು ವೆದರ್ ಕಂಡೀಷನ್, ಆಪ್ಷನ್ ಬಿ ಇಟ್ ಈಸ್ ಹಾಟ್ ಆರ್ ಕೋಲ್ಡ್, ಆಪ್ಷನ್ ಸಿ ಇಟ್ ಈಸ್ ವಿಂಡಿ, ಆಪ್ಷನ್ ಡಿ ಆಲ್ ಆಫ್ ದೀಸ್ ಅಂತ ಇತ್ತು. ನಾವು ಮನೆಯಿಂದ ಹೊರಗಡೆ ಕಾಲಿಟ್ರೆ ಏನನ್ನು ಅಬ್ಸರ್ವ್ ಮಾಡ್ತೀವಿ? ಫಸ್ಟು ವೆದರ್ ಕಂಡೀಷನ್ ಅಂದರೆ ವೆದರ್ ಯಾವ ಥರ ಇದೆ, ವಾತಾವರಣ ಯಾವ ಥರ ಇದೆ ಅಂತ. ಅಂದರೆ ಇದು ಹಾಟ್ ಇದೆಯಾ, ಕೋಲ್ಡ್ ಇದೆಯಾ, ತುಂಬ ಬಿಸಿಲಿದೆಯಾ, ಅಥವಾ ಮಳೆ ಬರೋ ಥರ ಇದೆಯಾ, ಅಥವಾ ತುಂಬ ಗಾಳಿ ಬರೋ ಥರ ಇದೆಯಾ, ಈ ಥರ ಎಲ್ಲ ಅಬ್ಸರ್ವ್ ಮಾಡ್ತೀವಲ್ವಾ. ಅದಕ್ಕೆ ಆಪ್ಷನ್ ಡಿ ಇಸ್ ದ ಆನ್ಸರ್, ಆಲ್ ಆಫ್ ದೀಸ್. ಆ್ಯಂಡ್ ಥರ್ಡ್ ಕ್ವಶನ್, ಸ್ಟೆಮ್ ನೇಚರ್ ಆಫ್ ಕಾಮನ್ ಗ್ರಾಸೀಸ್. ಸಾಮಾನ್ಯ ಹುಲ್ಲಿನ ಕಾಂಡದ ಗುಣ ಏನು ಅಂತ. ಸ್ಟೆಮ್ ನೇಚರ್ ಆಫ್ ಕಾಮನ್ ಗ್ರಾಸೀಸ್. ಆಪ್ಷನ್ ಬಂದು ಹಾರ್ಡ್ ಅಂಡ್ ಥಿನ್, ಆಪ್ಷನ್ ಬಿ ಸಾಫ್ಟ್ ಅಂಡ್ ಥಿನ್, ಆಪ್ಷನ್ ಸಿ ಹಾರ್ಡ್, ಆಪ್ಷನ್ ಡಿ ಥಿಕ್ ಅಂತ ಇತ್ತು. ಇಲ್ಲಿ ಆನ್ಸರ್ ಬಂದು ಬಿ, ಸಾಫ್ಟ್ ಅಂಡ್ ಥಿನ್ ಅಂತ ಇದೆ. ಸಾಮಾನ್ಯವಾಗಿ ಹುಲ್ಲಿಂದು ಗುಣಲಕ್ಷಣ ಇರುತ್ತೆ, ಹುಲ್ಲನ್ನು ನೀವು ಮುಟ್ಟಿದ್ರೆ ಸಾಫ್ಟ್ ಆಗಿರುತ್ತೆ ಮತ್ತು ಥಿನ್ ಆಗಿರುತ್ತೆ, ತೆಳುವಾಗಿರುತ್ತೆ, ಗಟ್ಟಿಯಾಗಿರೋದಿಲ್ಲ ಅದರ ಸ್ಟೆಮ್. ಸೊ ಸಾಫ್ಟ್ ಅಂಡ್ ಥಿನ್ ಈಸ್ ದ ಆನ್ಸರ್. ನೆಕ್ಸ್ಟ್ ಗೋ ಫಾರ್ ಫೋರ್ತ್ ಕ್ವಶನ್. ದಿ ಫ್ಲವರ್ ಕಲರ್ ಆಫ್ ತುಳಸಿ ಆರ್ ಬೇಸಿಲ್ ಈಸ್. ತುಳಸಿ ಗಿಡದಲ್ಲಿ ಬಿಡುವಂತಹ ಹೂವಿನ ಬಣ್ಣ ಯಾವುದು ಅಂತ ಕ್ವಶನ್ ಕೇಳಿದ್ವಿ. ಅದ್ರಲ್ಲಿ ಆಪ್ಷನ್ ಎ ಬಂದು ಪಿಂಕಿಶ್ ಪರ್ಪಲ್, ಆಪ್ಷನ್ ಬಿ ಬಂದು ಪರ್ಪಲ್ ಗ್ರೀನ್, ಆಪ್ಷನ್ ಸಿ ಬಂದು ಪರ್ಪಲ್ ಬ್ಲೂ, ಆಪ್ಷನ್ ಡಿ ಬಂದು ಪಿಂಕಿಶ್ ರೆಡ್. ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಮನೇಲಿ ತುಳಸಿ ಗಿಡ ಇದ್ದರೆ ಅದು ಯಾವ ಕಲರ್ ಇರುತ್ತೆ? ಆಪ್ಷನ್ ಎ ಇಸ್ ದ ಆನ್ಸರ್, ಪಿಂಕಿಶ್ ಪರ್ಪಲ್. ಪಿಂಕು ಅಂದರೆ ಗುಲಾಬಿ ನೇರಳೆ ಬಣ್ಣದಾಗಿರುತ್ತೆ. ಓಕೆ, ಸ್ವಲ್ಪ ಗುಲಾಬಿ ಪಿಂಕು ಕಾಣುತ್ತೆ, ಸ್ವಲ್ಪ ಪರ್ಪಲ್ಲು ಕಾಣುತ್ತೆ. ಸೊ ಆನ್ಸರ್ ಈಸ್ ದ ಪಿಂಕಿಶ್ ಪರ್ಪಲ್, ಆಪ್ಷನ್ ಎ. ದೆನ್ ನೆಕ್ಸ್ಟ್ ಗೋ ಫಾರ್ ಫಿಫ್ತ್ ಕ್ವಶನ್. ದಿ ಸ್ಟೆಮ್ ಪಾರ್ಟ್ ಆಫ್ ನೀಮ್ ಪ್ಲಾಂಟ್ ಈಸ್. ಬೇವಿನ ಮರದ ಕಾಂಡದ ಗುಣಲಕ್ಷಣ ಏನು ಅಂತ ಕೇಳಿರೋದು. ಆಪ್ಷನ್ ಎ ಬಂದು ಹಾರ್ಡ್, ಆಪ್ಷನ್ ಬಿ ಬಂದು ಹಾರ್ಡ್ ಅಂಡ್ ಥಿನ್, ಆಪ್ಷನ್ ಸಿ ಬಂದು ಹಾರ್ಡ್ ಅಂಡ್ ಥಿಕ್, ಆಪ್ಷನ್ ಡಿ ಬಂದು ಹಾರ್ಡ್ ಅಂಡ್ ಓನ್ಲಿ ಥಿಕ್. ಇಲ್ಲಿ ಬೇವಿನ ಮರ ಅಂದರೆ ಅದು ದೊಡ್ಡದಾಗಿ ಮರವಾಗಿ ಬೆಳೆದಿರುತ್ತೆ, ಅದರಿಂದ ಹಾರ್ಡ್ ಅಂದರೆ ಗಟ್ಟಿಯಾಗಿರುತ್ತೆ, ಮತ್ತು ಥಿಕ್ ದಪ್ಪವಾಗಿರುತ್ತೆ. ಅದರ ಕಾಂಡದ ಗುಣಲಕ್ಷಣ ತುಂಬ ಗಟ್ಟಿಯಾಗಿರುತ್ತೆ ಮತ್ತು ದಪ್ಪವಾಗಿರುತ್ತೆ ಬೇವಿನ ಮರದ್ದು. ಸೊ ಸಿ ಇಸ್ ದ ಆನ್ಸರ್, ಹಾರ್ಡ್ ಅಂಡ್ ಥಿಕ್. ನೆಕ್ಸ್ಟ್ ಗೋ ಫಾರ್ ಸಿಕ್ಸ್ತ್ ಕ್ವಶನ್. ದಿ ಲೀಫ್ ಹ್ಯಾವ್ ದಿಸ್ ನೇಚರ್ ಇನ್ ನೀಮ್ ಪ್ಲಾಂಟ್. ಅದೇ ಥರ ಇಲ್ಲಿ ಕಾಂಡದ ಗುಣಲಕ್ಷಣ ಕೇಳಿದ್ರು, ಲಾಸ್ಟ್ ಬೇವಿನ ಮರದ್ದು. ಇಲ್ಲಿ ಎಲೆಯ ಗುಣಲಕ್ಷಣ ಕೇಳಿದ್ದಾರೆ. ಬೇವಿನ ಮರದ ಎಲೆಯ ಗುಣಲಕ್ಷಣ ಯಾವ ಥರ ಇರುತ್ತೆ? ಸ್ಮೂತ್ ಸರ್ಫೇಸ್, ಹಾರ್ಡ್ ಸರ್ಫೇಸ್, ಥಿನ್ ಸರ್ಫೇಸ್, ಥಿಕ್ ಸರ್ಫೇಸ್. ಇಲ್ಲಿ ಬೇವಿನ ಮರದ ಎಲೆಯ ಗುಣಲಕ್ಷಣ ಸ್ಮೂತ್ ಸರ್ಫೇಸ್, ಅದು ಸಹ ಸಾಫ್ಟ್ ಆಗೇ ಇರುತ್ತೆ. ಬೇವಿನ ಮರದ್ದು ತುಂಬ ಏನು ರಫ್ ಆಗಿರಲ್ಲ. ಸೊ ಸ್ಮೂತ್ ಸರ್ಫೇಸ್ ಇಸ್ ದ ಆನ್ಸರ್. ಸೆವೆಂತ್ ಒನ್, ಲೀವ್ಸ್ ಅರೇಂಜ್ಮೆಂಟ್ ಇನ್ ಗ್ರಾಸೀಸ್. ಹುಲ್ಲಿನ ಎಲೆಯ ಅರೇಂಜ್ಮೆಂಟ್ಸ್ ಯಾವ ಥರ ಅದು ರಚನೆ ಆಗಿರುತ್ತೆ? ಅರೇಂಜ್ಮೆಂಟ್ಸ್ ಅಂದರೆ ಅದರ ರಚನೆ, ಹುಲ್ಲಿಂದು ಎಲೆಯ ರಚನೆ ಯಾವ ರೀತಿ ಆಗಿರುತ್ತೆ ಅಂತ. ಆಪ್ಷನ್ ಎ ಬಂದು ಆಪೋಸಿಟ್ ಡೈರೆಕ್ಷನ್, ಆಪ್ಷನ್ ಬಿ ಬಂದು ಸೇಮ್ ಡೈರೆಕ್ಷನ್, ಆಪ್ಷನ್ ಸಿ ಬಂದು ಆಲ್ಟರ್ನೇಟಿವ್ಲಿ ಇನ್ ಡಿಫ್ರೆಂಟ್ ಪಾಯಿಂಟ್, ಆಪ್ಷನ್ ಡಿ ಬಂದು ನನ್ ಆಫ್ ದೀಸ್. ಇಲ್ಲಿ ಆನ್ಸರ್ ಬಂದು ಸಿ, ಆಲ್ಟರ್ನೇಟಿವ್ಲಿ ಇನ್ ಡಿಫ್ರೆಂಟ್ ಪ್ಲಾಂಟ್.
ಎಲೆಯ ರಚನೆ ಹೇಗಾಗಿರುತ್ತೆ ಹುಲ್ಲಿನದು ಅಂದರೆ ಆಲ್ಟರ್ನೇಟಿವ್, ಒಂದಾದ ನಂತರ ಒಂದು ಗೆರೆಗಳ ಥರ ಕಂಡು ಬರುತ್ತೆ. ಆಲ್ಟರ್ನೇಟಿವ್ಲಿ ಇನ್ ಡಿಫ್ರೆಂಟ್ ಪಾಯಿಂಟ್ ಅಂದರೆ ಡಿಫ್ರೆಂಟ್ ಪಾಯಿಂಟ್ನಲ್ಲಿ ಆಲ್ಟರ್ನೇಟಿವ್ ಆಗಿ ಎಲೆಗಳು ಹೋಗಿರುತ್ತೆ. ನೆಕ್ಸ್ಟು 8th ಒನ್, ಲೀವ್ಸ್ ಅರೇಂಜ್ಮೆಂಟ್ ಇನ್ ತುಳಸಿ. ಅದೇ ಥರ ತುಳಸಿ ಗಿಡದ ಎಲೆಯ ರಚನೆ ಹೇಗಾಗಿರುತ್ತೆ? ಸೇಮ್ ಡೈರೆಕ್ಷನ್, ಆಪ್ಷನ್ ಎ, ಆಪ್ಷನ್ ಬಿ ಆಲ್ಟರ್ನೇಟಿವ್ ಡೈರೆಕ್ಷನ್, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ಆಪೋಸಿಟ್ ಡೈರೆಕ್ಷನ್. ಇಲ್ಲಿ ತುಳಸಿ ಗಿಡದ್ದು ಎಲೆಯ ರಚನೆ ಹೇಗಾಗಿರುತ್ತೆ ಅಂದರೆ ಆಪ್ಷನ್ ಡಿ ಇಸ್ ದ ಆನ್ಸರ್, ಆಪೋಸಿಟ್ ಡೈರೆಕ್ಷನಲ್ಲಿರುತ್ತೆ. ಎಲೆಯನ್ನು ನೀವಿಟ್ಟು ಸ್ವಲ್ಪ ಅಬ್ಸರ್ವ್ ಮಾಡಿ ಅದರದ್ದು ಗೊತ್ತಾಗುತ್ತೆ ಅರೇಂಜ್ಮೆಂಟ್. ನೆಕ್ಸ್ಟ್ 9th ಒನ್, ದಿ ವೆರೈಟಿ ಆಫ್ ಪ್ಲಾಂಟ್ ಫೀಚರ್ಸ್ ಅಬ್ಸರ್ವ್ಡ್ ಇನ್ ಸ್ಟೆಮ್ ಈಸ್. ಸಸ್ಯದಲ್ಲಿ ಸಾಮಾನ್ಯವಾಗಿ ಸಸ್ಯದ ಕಾಂಡದಲ್ಲಿ ವಿವಿಧ ರೀತಿಯಾದಂತಹ ನಾವು ವೆರೈಟಿ ಆಫ್ ಪ್ಲಾಂಟನ್ನು ನೋಡ್ತೀವಿ, ಅದು ಯಾವುದಾಗಿರುತ್ತೆ ಅಂತ. ಆಪ್ಷನ್ ಎ ಟಾಲ್, ಆಪ್ಷನ್ ಟಾಲ್ ಆ್ಯಂಡ್ ಶಾರ್ಟ್, ಆಪ್ಷನ್ ಬಿ ಹಾರ್ಡ್ ಆ್ಯಂಡ್ ಸಾಫ್ಟ್, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ನನ್ ಆಫ್ ದೀಸ್. ಈಗ ಒಂದು ಗಿಡದ್ದು ಕಾಂಡ ಅಂತ ಬಂದರೆ ಅದು ಉದ್ದ ಇರ್ಬೋದು, ತುಂಡ ಇರ್ಬೋದು, ಅಥವಾ ಗಟ್ಟಿ ಇರ್ಬೋದು, ಮೃದುವಾಗಿರ್ಬೋದು. ಸೊ ಆದ್ದರಿಂದ ಆಪ್ಷನ್ ಬಂದು ಡಿ, ಬೋತ್ ಎ ಆ್ಯಂಡ್ ಬಿ. ಓಕೆ, ಇದು ಆ್ಯಕ್ಚುಲಿ ಸಿ ಆಗಬೇಕು, ಸಿ ಆಪ್ಷನ್, ಬೋತ್ ಎ ಆ್ಯಂಡ್ ಬಿ ಇಸ್ ದ ಆನ್ಸರ್. ಅದು ಉದ್ದ ಇರ್ಬೋದು, ತುಂಡ ಇರ್ಬೋದು, ಅಥವಾ ಹಾರ್ಡ್ ಇರ್ಬೋದು, ಸಾಫ್ಟ್ ಇರ್ಬೋದು, ಈ ಗುಣಲಕ್ಷಣವನ್ನು ಹೊಂದಿರುತ್ತೆ. ನೆಕ್ಸ್ಟ್ 10th ಒನ್, ಫ್ಲವರ್ಸ್, ದಿ ವೆರೈಟಿ ಆಫ್ ಫ್ಲವರ್ಸ್ ಆರ್ ವೇರಿಯಿಂಗ್ ಇನ್. ವಿವಿಧ ರೀತಿಯ ಹೂಗಳಲ್ಲಿ ಯಾವ ರೀತಿಯಾದಂತಹ ವೈವಿಧ್ಯತೆ ಇರುತ್ತೆ ಅಂತ. ಈ ಒಂದು ಹೂವನ್ನು ನೋಡಿದ್ರೆ ಅದು ಏನೇನು ಗುಣಲಕ್ಷಣವನ್ನು ಹೊಂದಿರುತ್ತೆ ಅಂತ. ಫಸ್ಟ್ ಒನ್ ಆಪ್ಷನ್ ಕಲರ್, ಬಿ ಶೇಪ್, ಸಿ ಸೆಂಟ್, ಡಿ ಆಲ್ ಆಫ್ ದೀಸ್. ಒಂದು ಹೂವನ್ನು ನೋಡಿದ ತಕ್ಷಣ ಅದು ಬಣ್ಣವಾಗೂ ಇರುತ್ತೆ, ಮತ್ತು ಶೇಪಲ್ಲೂ ಚೇಂಜ್ ಇರುತ್ತೆ, ಶೇಪ್ಗಳು ಡಿಫ್ರೆಂಟ್ ಇರುತ್ತೆ, ಸೆಂಟ್ ಅದರ ಪರಿಮಳನೂ ಸಹ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಆಪ್ಷನ್ ಬಂದು ಆಲ್ ಆಫ್ ದೀಸ್, ಎಲ್ಲವೂ ಒಳಗೊಂಡಿರುತ್ತೆ. ನೆಕ್ಸ್ಟ್ 11th ಒನ್, ದಿ ವೆರೈಟಿ ಆಫ್ ರೂಟ್ ಆರ್ ವೇರಿಯಿಂಗ್ ಇನ್ ರೂಟೀಸ್. ಅದೇ ಥರ ಬೇರಿನ ಗುಣಲಕ್ಷಣ ಯಾವ ರೀತಿಯ ವೈವಿಧ್ಯತೆಯನ್ನು ಹೊಂದಿರುತ್ತೆ. ಇಲ್ಲಿ ಹೂವಿನ ಗುಣಲಕ್ಷಣ ಯಾವ ರೀತಿಯ ವೈವಿಧ್ಯತೆ ಅಂತ ನೋಡಿದ್ವಿ. ಅದೇ ಥರ ಒಂದು ಮರದಲ್ಲಿ ಬೇರನ್ನು, ಗಿಡ ಅಥವಾ ಮರ ಅಂತ ತಗೊಂಡ್ರೆ ಅದರಲ್ಲಿ ಬೇರಿನ ಗುಣಲಕ್ಷಣ ಯಾವ್ಯಾವ ಗುಣಲಕ್ಷಣಗಳನ್ನು ಹೊಂದಿರುತ್ತೆ ಅಂತ. ಫಸ್ಟ್ ಒನ್ ಆಪ್ಷನ್ ಎ ಟ್ಯಾಪ್ ರೂಟ್, ಆಪ್ಷನ್ ಬಿ ಫೈಬ್ರಸ್ ರೂಟ್, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ನನ್ ಆಫ್ ದಿಸ್. ಒಂದು ಬೇರು ಅಂತ ತಗೊಂಡ್ರೆ ಅದರಲ್ಲಿ ತಾಯಿ ಬೇರು, ತಂತು ಬೇರು ಅಂತ ಎರಡೂ ಇರುತ್ತೆ. ಆದ್ದರಿಂದ ಆಪ್ಷನ್ ಬೋತ್ ಎ ಆ್ಯಂಡ್ ಬಿ ಇಸ್ ದ ಆನ್ಸರ್. ತಾಯಿ ಬೇರನ್ನು ಹೊಂದಿರುತ್ತೆ ಕೆಲವೊಂದು ಸಸ್ಯ ತಂತು ಬೇರನ್ನು ಹೊಂದಿರುತ್ತೆ. ಓಕೆ, ನೆಕ್ಸ್ಟ್ ಈಸ್ 12th ಒನ್, ದಿ ವೆರೈಟಿ ಆಫ್ ಪ್ಲಾಂಟ್ ಫೀಚರ್ಸ್ ಅಬ್ಸರ್ವ್ಡ್ ಇನ್ ಸೀಡ್ ಈಸ್. ಅದೇ ಥರ ಇಲ್ಲಿ ಎಲೆದು ನೋಡಿದ್ವಿ, ಬೇರದ್ದು ನೋಡಿದ್ವಿ. ಇಲ್ಲಿ ಬೀಜದಲ್ಲಿ ವೈವಿಧ್ಯತೆ ಏನನ್ನ ನೋಡ್ತೀವಿ. ಒಂದು ಗಿಡದ ಬೀಜ ಅಂದರೆ ಅದರ ವೈವಿಧ್ಯತೆ ಯಾವ ರೀತಿಯಾಗಿರುತ್ತೆ. ಆಪ್ಷನ್ ಎ ಬಂದು ಬಿಗ್ ಆ್ಯಂಡ್ ಸ್ಮಾಲ್, ಆಪ್ಷನ್ ಬಿ ಬಂದು ರೆಡ್ ಆ್ಯಂಡ್ ಗ್ರೀನ್, ಆಪ್ಷನ್ ಸಿ ಬಂದು ಬ್ರೌನ್ ಆ್ಯಂಡ್ ಪಿಂಕ್, ಆಪ್ಷನ್ ಡಿ ಬಂದು ಆಲ್ ಆಫ್ ದಿ ಅಬೋವ್. ಇಂದು ಒಂದು ಬೀಜ ಅಂತ ತಗೊಂಡ್ರೆ ಅದರಲ್ಲಿ ಕೆಲವೊಂದು ಬಿಗ್ಗು ಇರುತ್ತೆ, ಸ್ಮಾಲು ಇರುತ್ತೆ, ಸಣ್ಣದಾದಂತಹ ಬೀಜಗಳು ಇರುತ್ತೆ, ದೊಡ್ಡದ್ದು ಇರುತ್ತೆ. ಅದೇ ಥರ ರೆಡ್ ಕಲರ್ ಇರುತ್ತೆ, ಕೆಲವೊಂದು ಗ್ರೀನ್ ಇರುತ್ತೆ, ಅದೇ ಥರ ಇನ್ನು ಕೆಲವೊಂದು ಬ್ರೌನು ಇರುತ್ತೆ, ಪಿಂಕು ಇರುತ್ತೆ. ಸೊ ಅದಕ್ಕೆ ಆಪ್ಷನ್ ಡಿ ಈಸ್ ದ ಆನ್ಸರ್, ಆಲ್ ಆಫ್ ದೀಸ್. ಓಕೆ, ಇದಿಷ್ಟು ಪಾರ್ಟ್ 1ನಲ್ಲಿ ಕೊಟ್ಟಿರುವಂತಹ ಕ್ವಶನ್ಸ್ಗೆ ಕೀ ಆನ್ಸರ್ಸ್. ನೆಕ್ಸ್ಟ್ ವಿ ಗೋ ಫಾರ್ ಪಾರ್ಟ್ 2 MCQ ಆನ್ಸರ್ಸ್. ಪಾರ್ಟ್ 2ನಲ್ಲಿ ಕೊಟ್ಟಿದ್ವಲ್ಲ ಕ್ವಶನ್ಸು, ಅದ್ರದ್ದು ಆನ್ಸರ್ ಇದು. ಸಿ ದ ಫಸ್ಟ್ ಒನ್, ದಿ ಪ್ಲೇಸ್ ವೇರ್ ದ ಕ್ರೌ ಲೀವ್ ಇನ್. ಕಾಗೆ ಎಲ್ಲಿ ವಾಸ ಮಾಡುತ್ತೆ? ಆಪ್ಷನ್ ಬಂದು ಲ್ಯಾಂಡ್, ಟ್ರೀ, ವಾಟರ್, ಸ್ಕೈ ಅಂತ ಇತ್ತು. ಕಾಗೆ ಯೂಶಲಿ ಮರದಲ್ಲಿ ವಾಸ ಮಾಡೋದು, ಅದಕ್ಕೆ ಆಪ್ಷನ್ ಬಿ ಟ್ರೀ ಈಸ್ ದ ಆನ್ಸರ್. ಸೆಕೆಂಡ್ ಒನ್, ವಿಚ್ ಇನ್ಸೆಕ್ಟ್ ಹ್ಯಾವ್ 6 legs. ಯಾವ ಕೀಟಕ್ಕೆ 6 ಕಾಲುಗಳಿದೆ ಅಂತ ಕ್ವಶನ್ ಕೇಳಿತ್ತು. ಆನ್ಸರ್ ಬಂದು ಆಪ್ಷನ್ಸ್ ಬಂದು ಆ್ಯಂಟ್, ಸ್ಪೈಡರ್, ಸ್ಕಾರ್ಪಿಯನ್, ಮೈಟ್ಸ್ ಅಂತ ಇತ್ತು. ಇಲ್ಲಿ ಆಪ್ಷನ್ ಬಂದು ಆ್ಯಂಟ್. ಇರುವೆಗಳಿಗೆ 6 ಕಾಲುಗಳಿರುತ್ತೆ. ಹಾಗಾದರೆ ಸ್ಪೈಡರ್ ಮತ್ತು ಸ್ಕಾರ್ಪಿಯನ್ಗೆ ಎಷ್ಟಿರುತ್ತೆ ಅಂತ ನನಗೆ ಆನ್ಸರ್ ಮಾಡಿ. ನೆಕ್ಸ್ಟ್ ವಿ ಗೋ ಫಾರ್ ಥರ್ಡ್ ಕ್ವಶನ್, ದಿ ಎನಿಮಲ್ ಈಟ್ ಓನ್ಲಿ ಗ್ರಾಸಸ್ ಆ್ಯಂಡ್ ಲೀವ್ಸ್ ಈಸ್ ಕಾಲ್ಡ್. ಯಾವ ಜೀವಿ ಬರೀ ಹುಲ್ಲು ಮತ್ತು ಎಲೆಯನ್ನು ತಿನ್ನುತ್ತೆ?
ಆಪ್ಷನ್ ಬಂದು ಕೌ ಆ್ಯಂಡ್ ಕ್ರೌ ಇನ್ಸೆಕ್ಟ್. ಇಲ್ಲಿ ಆನ್ಸರ್ ಬಂದು ಕೌ. ಹಸು ಹುಲ್ಲು ಮತ್ತು ಎಲೆಯನ್ನು ತಿನ್ನೋದು. ಕ್ರೌ ಕಾಗೆ ಬರೀ ಹುಲ್ಲನ್ನು ತಿನ್ನಲ್ಲ, ಆ್ಯಂಟು ಅಷ್ಟೇ ಮತ್ತು ಇನ್ಸೆಕ್ಟು ಅಷ್ಟೇ. ಸೊ ಕೌ ಇಸ್ ದ ಆನ್ಸರ್. ನೆಕ್ಸ್ಟ್ ಫೋರ್ತ್ ಒನ್, ಎನಿಮಲ್ ಲೀವ್ಸ್ ಇನ್ ಬರ್ರೋಸ್ ಆರ್. ಯಾವ ಜೀವಿ ಬಿಲದಲ್ಲಿ ವಾಸ ಮಾಡುತ್ತೆ? ಆಪ್ಷನ್ ಎ ಆ್ಯಂಟ್ ಇರುವೆ, ಆಪ್ಷನ್ ಬಿ ರ್ಯಾಬಿಟ್, ಆಪ್ಷನ್ ಸಿ ಮೋಲ್ಸ್, ಆಪ್ಷನ್ ಡಿ ಆಲ್ ಆಫ್ ದಿಸ್. ಇಲ್ಲಿ ಯಾವ ಜೀವಿಗಳು ಬಿಲದಲ್ಲಿ ವಾಸ ಮಾಡುತ್ತೆ? ಇರುವೆನೂ ಬಿಲದಲ್ಲಿ ವಾಸ ಮಾಡುತ್ತೆ, ಅಂದರೆ ಗೂಡಲ್ಲಿ. ರ್ಯಾಬಿಟ್ ಬಿಲದಲ್ಲಿ ವಾಸ ಮಾಡುತ್ತೆ. ಮೋಲ್ಸ್ ಅಂದರೆ ಹೆಗ್ಗಣ, ಇದು ಬಿಲದಲ್ಲಿ ವಾಸ ಮಾಡುತ್ತೆ. ಸೊ ಆಲ್ ಆಫ್ ದೀಸ್ ಈಸ್ ದ ಆನ್ಸರ್. ನೆಕ್ಸ್ಟ್ ಗೋ ಫಾರ್ ಫಿಫ್ತ್ ಕ್ವಶನ್. ದಿ ಕ್ರೌ ಯೂಶುವಲಿ ಈಟ್ ದಿಸ್ ಫುಡ್. ಕಾಗೆ ಸಾಮಾನ್ಯವಾಗಿ ಯಾವ ಆಹಾರವನ್ನು ತಿನ್ನುತ್ತೆ? ಲೀವ್ಸ್, ಸೀಡ್ಸ್, ಇನ್ಸೆಕ್ಟ್ಸ್, ಬೋತ್ ಬಿ ಆ್ಯಂಡ್ ಸಿ. ಕಾಗೆ ಸಾಮಾನ್ಯವಾಗಿಯೂ ಲೀವ್ಸನ್ನು ತಿನ್ನಲ್ಲ, ಸೀಡ್ ತಿನ್ನುತ್ತೆ, ಬೀಜಗಳನ್ನ, ಮತ್ತು ಇನ್ಸೆಕ್ಟ್ಸ್ ಹುಳಗಳನ್ನು ತಿನ್ನುತ್ತೆ. ಸೊ ಆಪ್ಷನ್ ಡಿ ಈಸ್ ದ ಆನ್ಸರ್, ಬೋತ್ ಬಿ ಆ್ಯಂಡ್ ಸಿ. ನೆಕ್ಸ್ಟ್ ಗೋ ಫಾರ್ ಸಿಕ್ಸ್ತ್ ಕ್ವಶನ್. ವಿಚ್ ಅನಿಮಲ್ ಕ್ಯಾನ್ ಫ್ಲೈ ಆ್ಯಂಡ್ ವಾಕ್ ಆಲ್ಸೋ. ಯಾವ ಪ್ರಾಣಿ ಹಾರುತ್ತೆ ಮತ್ತು ನಡೆಯುತ್ತೆ ಎರಡೂ? ಈಗ ಪಕ್ಷಿಗಳು ಸಾಮಾನ್ಯವಾಗಿ ಬರೀ ಹಾರುತ್ತೆ, ಕೆಲವೊಂದು ಪಕ್ಷಿಗಳು ಹಾರುತ್ತೆ ಮತ್ತು ನಡೆಯುತ್ತೆ ಭೂಮಿ ಮೇಲೆ. ಆ ರೀತಿಯಲ್ಲಿ ಯಾವ ಜೀವಿ ಹಾರುತ್ತೆ ಮತ್ತು ನಡೆಯುತ್ತೆ ಅಂತ? ಆಪ್ಷನ್ ಎ ಬಂದು ಕ್ರೌ, ಆಪ್ಷನ್ ಬಿ ಬಂದು ರ್ಯಾಬಿಟ್, ಆಪ್ಷನ್ ಸಿ ಟರ್ಟೈಸ್, ಆಪ್ಷನ್ ಡಿ ನನ್ ಆಫ್ ದಿಸ್. ಇಲ್ಲಿ ಕಾಗೆ, ಕ್ರೌ ಈಸ್ ದ ಆನ್ಸರ್, ಆಪ್ಷನ್ ಎ. ಕಾಗೆ ಮರದ ಮೇಲೂ ಕೂತ್ಕೊಳ್ಳುತ್ತೆ, ಭೂಮಿ ಮೇಲೂ ನಡೆದುತ್ತೆ. ರ್ಯಾಬಿಟ್ ಆ ಥರ ಅಲ್ಲ, ರ್ಯಾಬಿಟ್ಗೆ ಹಾರೋದಕ್ಕಾಗಲ್ಲ, ಟರ್ಟೈಸ್ಗೂ ಹಾರೋದಕ್ಕಾಗಲ್ಲ. ಸೊ ಕ್ರೌ ಈಸ್ ದ ಆನ್ಸರ್, ಕಾಗೆ. ಆಪ್ಷನ್ ಎ ಈಸ್ ದ ಆನ್ಸರ್. ನೆಕ್ಸ್ಟ್ ಗೋ ಫಾರ್ ಸೆವೆಂತ್ ಒನ್. ದಿ ಸಿಮಿಲಾರಿಟೀಸ್ ಬಿಟ್ವೀನ್ ದೀಸ್ ಎನಿಮಲ್ಸ್ ಈಸ್. ಈ ಒಂದೇ ಗುಣಲಕ್ಷಣ ಹೊಂದಿರುವಂತಹ ಜೀವಿಗಳು ಯಾವುದು ಈ ಕೆಳಗಿನವುಗಳಲ್ಲಿ ಅಂತ? ಕ್ರವ್ ಆ್ಯಂಡ್ ರ್ಯಾಬಿಟ್ ಬೋತ್ ಈಟ್ ಗ್ರಾಸ್ ಓನ್ಲಿ. ಕಾಗೆ ಮತ್ತು ಮೊಲ ಎರಡೂ ಹುಲ್ಲನ್ನು ತಿನ್ನುತ್ತೆ. ಕಾಗೆ ಹುಲ್ಲನ್ನು ತಿನ್ನಲ್ಲ, ಮೊಲ ಮಾತ್ರ ತಿನ್ನೋದು. ಸೊ ಅದಕ್ಕೆ ಇದು ಸಿಮಿಲಾರಿಟಿ ಆಗಲ್ಲ, ಒಂದೇ ಗುಣಲಕ್ಷಣ ಇರೋದಾಗಲ್ಲ. ಆಪ್ಷನ್ ಬಿ ಪಿಜನ್ ಆ್ಯಂಡ್ ಕ್ರೌ ಕ್ಯಾನ್ ಫ್ಲೈ ಆ್ಯಂಡ್ ವ್ಯಾಕ್. ಪಿಜನ್ ಅಂದರೆ ಪಾರಿವಾಳ ಮತ್ತು ಕಾಗೆ ಎರಡೂ ನಡೆಯುತ್ತೆ ಭೂಮಿ ಮೇಲೆ ಮತ್ತು ಹಾರುತ್ತೆ. ಸೊ ಇದು ಒಂದೇ ಸಿಮಿಲಾರಿಟಿಯನ್ನು ಹೊಂದುತ್ತಾ ಇದೆ. ಸಿ ಆಪ್ಷನ್ ನೋಡೋಣ. ಕೌ ಆ್ಯಂಡ್ ಬೋತ್ ಗಿವ್ ಮಿಲ್ಕ್. ಕೌ ಹಸು ಮತ್ತು ಇರುವೆ ಎರಡೂ ಹಾಲನ್ನು ಕೊಡುತ್ತೆ ನಮಗೆ ಅಂತ. ಇಲ್ಲಿ ಹಸು ಮಾತ್ರ ಹಾಲು ಕೊಡೋದು, ಆ್ಯಂಟ್ ಕೊಡಲ್ಲ. ಸೊ ಇದು ಆಗಲ್ಲ ಆನ್ಸರು. ನನ್ ಆಫ್ ದಿಸ್, ಯಾವುದು ಅಲ್ಲ ಅಂತ ಇದೆ. ಸೊ ಬಿ ಈಸ್ ದ ಆನ್ಸರ್. ಪಿಜನ್ ಆ್ಯಂಡ್ ಕ್ರೌ ಕ್ಯಾನ್ ಫ್ಲೈ ಆ್ಯಂಡ್ ವಾಕ್. ಪಾರಿವಾಳ ಮತ್ತು ಕಾಗ ಎರಡು ನಡೆಯುತ್ತೆ ಭೂಮಿ ಮೇಲೆ ಮತ್ತು ಹಾರುತ್ತೆ. ಇದು ಒಂದೇ ಗುಣಲಕ್ಷಣ ಇರುವಂತಹ ಜೀವಿ. ಓಕೆ, ಇದಕ್ಕೆ ಬಿ ಈಸ್ ದ ಆನ್ಸರ್. ನೆಕ್ಸ್ಟ್ ಗೋ ಫಾರ್ ಏಯ್ತ್ ಒನ್. ನೇಮ್ ದ ಎನಿಮಲ್ಸ್ ಲೀವ್ ಇನ್ ಲ್ಯಾಂಡ್ ಆ್ಯಂಡ್ ವಾಟರ್. ಯಾವ ಜೀವಿ ಭೂಮಿ ಮೇಲೆ ಮತ್ತು ನೀರಿನ ಮೇಲೆ ಎರಡೂ ಕಡೆ ವಾಸಿಸುತ್ತೆ ಅಂತ? ಕ್ರೊಕೊಡೈಲ್, ಟರ್ಟೈಸ್, ಫ್ರಾಗ್, ಆಲ್ ಆಫ್ ದೀಸ್ ಅಂತ ಇದೆ. ಇಲ್ಲಿ ಮೊಸಳೆನೂ ವಾಸಿಸುತ್ತೆ, ಟರ್ಟೈಸು ವಾಸಿಸುತ್ತೆ, ಫ್ರಾಗು ವಾಸಿಸುತ್ತೆ. ಅದಕ್ಕೆ ಆಲ್ ಆಫ್ ದೀಸ್ ಈಸ್ ದ ಆನ್ಸರ್. ಎನಿಮಲ್ಸ್ ಲೀವ್ ಓನ್ಲಿ ಸ್ಯಾಂಡ್ ಆರ್ ಲ್ಯಾಂಡ್. ಯಾವ ಜೀವಿ ಬರೀ ಭೂಮಿ ಮೇಲೆ ಮಾತ್ರ ವಾಸಿಸುತ್ತೆ? ಡಕ್, ಆರ್ಸ್, ಫ್ರಾಗು, ಫಿಶ್. ಇಲ್ಲಿ ಡಕ್ ಮಾತ್ರ ಭೂಮಿ ಮೇಲೆ ವಾಸಿಸೋದು. ಫ್ರಾಗು ನೀರಲ್ಲೂ ಇರುತ್ತೆ, ಲ್ಯಾಂಡಲ್ಲೂ ಇರುತ್ತೆ. ಫಿಶು ಅಷ್ಟೇ, ನೀರಲ್ಲೂ ಇರುತ್ತೆ, ಲ್ಯಾಂಡಲ್ಲೂ ಇರುತ್ತೆ. ಅದೇ ಥರ ಟರ್ಟೈಸು ನೀರಲ್ಲೂ ಇರುತ್ತೆ, ವಾಟರಲ್ಲೂ ಇರುತ್ತೆ. ಸೊ ಡಕ್ ಈಸ್ ದ ಆನ್ಸರ್. ನೆಕ್ಸ್ಟ್ ಗೋ ಫಾರ್ ಎನಿಮಲ್ಸ್ ಲೀವ್ ಓನ್ಲಿ ಇನ್ ವಾಟರ್. ಬರೀ ನೀರಿನಲ್ಲಿ ವಾಸಿಸುವ ಜೀವಿ ಯಾವುದು ಅಂತ? ಆಪ್ಷನ್ ಫ್ರಾಗ್, ಫಿಶ್, ಟರ್ಟೈಸ್, ನನ್ ಆಫ್ ದೀಸ್. ಫಿಶ್ ಇಸ್ ದ ಆನ್ಸರ್, ನೀರಿನಲ್ಲಿ ಮಾತ್ರ ವಾಸಿಸೋದು. ಈ ಫ್ರಾಗು ಮತ್ತು ಟರ್ಟೈಸ್ ಭೂಮಿ ಮೇಲೆ ನೀರಿನ ಕಡೆ ಎರಡೂ ವಾಸಿಸುತ್ತೆ. ಸೊ ಅದಕ್ಕೆ ಅದು ಆನ್ಸರ್ ಆಗಲ್ಲ. ಬಿ ಇಸ್ ದ ಆನ್ಸರ್. ಅದೇ ಥರ ನೆಕ್ಸ್ಟ್ ಗೋ ಫಾರ್ 11th ಒನ್. ಪಾರ್ಟ್ಸ್ ಆಫ್ ಪ್ಲಾಂಟ್ ಈಸ್. ಸಸ್ಯದ ಭಾಗಗಳು. ಫ್ಲವರ್ ಆ್ಯಂಡ್ ಫ್ರೂಟ್, ಲೀವ್ಸ್ ಆ್ಯಂಡ್ ಸ್ಟೆಮ್, ಬೋತ್ ಎ ಆ್ಯಂಡ್ ಬಿ, ಓನ್ಲಿ ಬಿ. ಇಲ್ಲಿ ಬೋತ್ ಎ ಆ್ಯಂಡ್ ಬಿ ಇಸ್ ದ ಆನ್ಸರು. ಫ್ಲವರು, ಫ್ರೂಟು, ಲೀವ್ಸು, ಸ್ಟೆಮ್ಮು ಎಲ್ಲ ಸಸ್ಯದ ಭಾಗಗಳು. ಸೊ ಬೋತ್ ಎ ಆ್ಯಂಡ್ ಬಿ ಇಸ್ ದ ಆನ್ಸರ್. ಇದಕ್ಕೆ ಸಿ ಇಸ್ ದ ಆಪ್ಷನ್. ಆಪ್ಷನ್ ಸಿ ಕೊಟ್ಟೇ ಇಲ್ಲ ನಾನು. ನೆಕ್ಸ್ಟ್ ಗೋ ಫಾರ್ 12th ಕ್ವಶನ್. ಎನಿಮಲ್ಸ್ ಗ್ರೂಪ್ಸ್ ಆರ್. ಎನಿಮಲ್ ಗ್ರೂಪ್ ಯಾವುದು ಅಂತ? ಅರ್ಬಿವೋರಸ್, ಕಾರ್ನಿವೋರಸ್, ಆಮ್ನಿವೋರಸ್, ಬೋತ್ ಎ ಆ್ಯಂಡ್ ಬಿ ಅಂತ ಇದೆ. ಅಂದರೆ ಏನು? ಇಲ್ಲಿ ಪ್ರಾಣಿಗಳ ಗುಂಪು ಯಾವುದು ಅಂತ? ಸಸ್ಯಾಹಾರಿ, ಮಾಂಸಾಹಾರಿ ಮತ್ತು ಮಿಶ್ರಾಹಾರಿ ಅಂತ ಇವೆಲ್ಲವೂ ಆಗಿರೋದ್ರಿಂದ ಬೋತ್ ಎ ಆ್ಯಂಡ್ ಬಿ ಇಸ್ ದ ಆನ್ಸರ್. ಓನ್ಲಿ ಎ ಆ್ಯಂಡ್ ಬೋತ್ ಎ ಆ್ಯಂಡ್ ಬಿ ಅಂತ. ಸೊ ಬೋತ್ ಎ ಆ್ಯಂಡ್ ಬಿ ಇಸ್ ದ ಆನ್ಸರ್.
ಇದಿಷ್ಟು ಪಾರ್ಟ್ 1 ಮತ್ತು ಪಾರ್ಟ್ 2 ಸೆಕೆಂಡ್ ಚಾಪ್ಟರ್ದು ಕೀ ಆನ್ಸರ್ಸು. ಯಾರು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ ಅವರು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ತಪ್ಪು ಆನ್ಸರ್ ಮಾಡಿರೋರು ಕರೆಕ್ಟ್ ಮಾಡ್ಕೊಳ್ಳಿ. ಆದಷ್ಟು ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಯಾರು CETಗೆ ಪ್ರಿಪೇರ್ ಆಗ್ತಿರ್ತಾರೋ ಅವ್ರಿಗೆ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ನೆಕ್ಸ್ಟ್ ನಾವು ಇದ್ರದ್ದೇ ಚಾಪ್ಟರ್ದು ಪಾರ್ಟ್ 3 ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.